ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರುತಿ ಮ್ಯಾಮ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಇ ಮತ್ತು ಎಫ್ ಲೆಟರ್ಸ್ಗಳನ್ನು ಯಾವ ರೀತಿ ರೈಟಿಂಗ್ ಮಾಡಿಸ್ಬೇಕಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ಜಿ ಮತ್ತು ಹೆಚ್ ಲೆಟರ್ಸ್ಗಳನ್ನು ಯಾವ ರೀತಿ ರೈಟಿಂಗ್ ಮಾಡಿಸ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಜಿ ಲೆಟ್ರನ್ನು ಯಾವ ರೀತಿ ಮೊದಲು ಇಂಟ್ರೊಡಕ್ಷನ್ ಮಾಡಿಸ್ಬೇಕು ಅಂತ ತಿಳಿಸ್ತಾ ಇದ್ದೀನಿ. ಜಿ ಫಾರ್ ಗ್ರೇಪ್ಸ್, ಜಿ ಫಾರ್ ಗಿಟಾರ್, ಜಿ ಫಾರ್ ಗರ್ಲ್. ಈ ರೀತಿ ಮೊದಲು ನಾವು ಜಿ ಲೆಟರನ್ನು ಇಂಟ್ರೊಡಕ್ಷನ್ ಮಾಡಿಸಿ ನೆಕ್ಸ್ಟ್ ಅದನ್ನು ಯಾವ ರೀತಿ ಬರೆಸ್ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ನಾವು ಟ್ರೆಸ್ಸಿಂಗನ್ನು ಮಾಡಿಸ್ಬೇಕು. ಸೊ ನೋಡಿ, ಕರ್ವ್, ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಕ್ಯಾಪಿಟಲ್ ಲೆಟರ್ ಜಿ. ಈ ರೀತಿ ಫುಲ್ ಪೇಜನ್ನು ಟ್ರೇಸಿಂಗ್ ಮಾಡಿಸ್ಬೇಕು. ಇದಾದ ನಂತರ ಡಾಟ್ಸ್ ಹಾಕಿ ಯಾವ ರೀತಿ ರೈಟಿಂಗ್ ಮಾಡಿಸ್ಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ. ಕ್ಯಾಪಿಟಲ್ ಲೆಟರ್ ಜಿ. ಸೊ ನೋಡಿ, ಈ ರೀತಿ ಡಾಟ್ಸ್ ಹಾಕಬೇಕು. ಹಾಕಿಸಿ ಕರ್ವ್, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಕ್ಯಾಪಿಟಲ್ ಲೆಟರ್ ಜಿ. ಇದೇ ರೀತಿ ಫುಲ್ ಪೇಜನ್ನು ರೈಟಿಂಗ್ ಮಾಡಿಸ್ಬೇಕು. ಇದಾದ ನಂತರ ಕ್ಯಾಪಿಟಲ್ ಲೆಟರ್ ಹೆಚನ್ನು ಇಂಟ್ರೊಡಕ್ಷನ್ ಮಾಡಿಸ್ಬೇಕು. ಸೊ ನೋಡಿ ಯಾವ ರೀತಿ ಇಂಟ್ರೊಡಕ್ಷನ್ ಮಾಡಿಸ್ಬೇಕಂತ. ಹೆಚ್ ಫಾರ್ ಹಾರ್ಸ್, ಹೆಚ್ ಫಾರ್ ಹೌಸ್, ಹೆಚ್ ಫಾರ್ ಹೆನ್. ಸೊ ಈ ರೀತಿ ಹೆಚ್ ಲೆಟ್ರನ್ನು ಇಂಟ್ರೊಡಕ್ಷನ್ ಮಾಡಿ ಹೆಚ್ ಲೆಟ್ರನ್ನು ಯಾವ ರೀತಿ ಟ್ರೇಸಿಂಗ್ ಮಾಡಿಸ್ಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಸ್ಟ್ಯಾಂಡಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್. ಈ ರೀತಿ ನೀವು ಫುಲ್ ಪೇಜನ್ನು ಟ್ರೇಸಿಂಗ್ ಮಾಡಿಸ್ಬೇಕು. ಇದಾದ ನಂತರ ಯಾವ ರೀತಿ ಡಾಟ್ಸ್ ಹಾಕಿ ರೈಟಿಂಗ್ ಮಾಡಿಸ್ಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಕ್ಯಾಪಿಟಲ್ ಲೆಟರ್ ಹೆಚ್. ಸೊ ಈ ರೀತಿ 4 ಡಾಟ್ಸನ್ನು ಹಾಕಿ ಸ್ಟ್ಯಾಂಡಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಕ್ಯಾಪಿಟಲ್ ಲೆಟರ್ ಹೆಚ್. ಇದೇ ರೀತಿ ಫುಲ್ ಪೇಜನ್ನು ಕಂಪ್ಲೀಟ್ ಮಾಡಿಸ್ಬೇಕು. ಇದಾದ ನಂತರ ನಾವು ರಿವಿಷನನ್ನು ಮಾಡಿಸ್ಬೇಕು. ಯಾವ ರೀತಿ ಮಾಡಿಸ್ಬೇಕಂತ ತಿಳಿಸ್ತಾ ಇದ್ದೀನಿ ನೋಡಿರಿ. ಇ, ಎಫ್, ಜಿ, ಹೆಚ್. ಸೊ ಇವು 4 ಲೆಟರ್ಸ್ಗಳನ್ನು ನೀವು ಮತ್ತೆ ರಿವಿಷನ್ ಮಾಡಿಸ್ಬೇಕು. ಸೊ ಈ ರೀತಿ ಡಾಟ್ಸ್ ಹಾಕಬೇಕು. ಹಾಕಿ ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಕ್ಯಾಪಿಟಲ್ ಲೆಟರ್ ಇ. ಇದನ್ನು ಫುಲ್ ಲೈನ್ ರೈಟಿಂಗ್ ಮಾಡಿಸ್ಬೇಕು. ನೆಕ್ಸ್ಟು ಕ್ಯಾಪಿಟಲ್ ಲೆಟರ್ ಎಫ್, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಸ್ಲೀಪಿಂಗ್ ಲೈನ್. ಇದೇ ರೀತಿ ಫುಲ್ ಲೈನನ್ನು ರೈಟಿಂಗ್ ಮಾಡಿಸಿ. ನೆಕ್ಸ್ಟು ಕ್ಯಾಪಿಟಲ್ ಲೆಟರ್ ಜಿ, ಕರ್ವ್, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಜಿ. ಇದೇ ರೀತಿ ಫುಲ್ ಲೈನ್ ರೈಟಿಂಗ್ ಮಾಡಿಸಿ. ನೆಕ್ಸ್ಟ್ ಕ್ಯಾಪಿಟಲ್ ಲೆಟರ್ ಹೆಚ್, ಸ್ಟ್ಯಾಂಡಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಕ್ಯಾಪಿಟಲ್ ಲೆಟರ್ ಹೆಚ್. ಇದನ್ನು ಕೂಡ ಫುಲ್ ಲೈನನ್ನು ರೈಟಿಂಗ್ ಮಾಡಿಸ್ಬೇಕು. ಈ ರೀತಿ ರಿವಿಷನ್ ಮಾಡಿಸೋದ್ರಿಂದ ಮಕ್ಕಳು ಲೆಟರ್ಸ್ಗಳನ್ನು ಮರೆಯೋದಿಲ್ಲ, ಕಂಟಿನ್ಯೂ ನೆನಪಲ್ಲಿ ಇಟ್ಕೊಂಡಿರ್ತಾರೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.